ಕನ್ನಡಿಗರಿಗೂ ನಮಸ್ಕಾರ. ಎಂಐ ವರ್ಸಸ್ ಆರ್ ಎಂಐ ಅಂತೂ ಆರ್ ವಿರುದ್ಧ ಒಂದು ಸೈಡ್ ಡಾಮಿನೇಟ್ ಮಾಡಿ ಗೆದ್ದಿರೋದು, ಸುಮ್ಮನೆ ಗೆದ್ದಿರೋದಲ್ಲ, ಒಂದು ಸೈಡು ಡಾಮಿನೇಟ್ ಮಾಡಿ ಬೌಲರ್ಗಾಗಲಿ ಬ್ಯಾಟ್ಸ್ಮನ್ಗಾಗಲಿ ಯಾರಿಗೂ ಬಿಟ್ಟಿಲ್ಲ. ಸಕ್ಕತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಸೀಸನ್ ಸ್ಟಾರ್ಟಿಂಗಲ್ಲಿ ಸಖತ್ತಾಗಿ ಟ್ರೋಲ್ ಮಾಡಿಸ್ಕೊಂಡಿದ್ದು ಎಂಐ ಟೀಮು ಈ ಒಂದು ಸೀಸನ್ನು ಒಳ್ಳೆ ಕಂಬ್ಯಾಕ್ ಮಾಡಿ ಬಾಟಮಲ್ಲಿ ಇದ್ದ ಟೀಮ್ ಇವಾಗ ಟಾಪ್ 1ಗೆ ಬಂದರು ಅಂತ ಹೇಳಿದ್ರೆ ಅವರು ಸೀಸನಲ್ಲಿ ಈ ಒಂದು IPL ಇಷ್ಟನ್ನ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದಾರೆ. 5 ಸಲ ಚಾಂಪಿಯನ್ಸ್ ಅಂತ ಸುಮ್ಮನೆ ಅಲ್ಲ ಅಂತ ತೋರಿಸ್ತಾ ಇದ್ದಾರೆ ಪದೇ ಪದೇ. ಬಟ್ ಒಳ್ಳೆ ಕಂಬ್ಯಾಕು ಎಂಐ ಅಂತೂ. ಸ್ಟಾರ್ಟಿಂಗಲ್ಲಿ ಸಖತ್ತು ಸ್ಟ್ರಗಲ್ ಮಾಡಿದಂಥ ಟೀಮು ಇವಾಗ ಈಸಿಯಾಗಿ 5-5 ಗೆದ್ದು ಟೇಬಲ್ಲೇ ಟಾಪ್ ಹೋಗ್ಬಿಟ್ಟಿದ್ದಾರೆ. ನೆನೆ ಮ್ಯಾಚಲ್ಲಿ ಅವರು ಸಖತ್ ಡಾಮಿನೇಟ್ ಮಾಡಿಸ್ಕೊಂಡು ಸೋತರು. ಯಾರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಹೋಮ್ ಗ್ರೌಂಡಲ್ಲಿ. ಬಟ್ ಬೌಲಿಂಗಲ್ಲಂತೂ ಎಲ್ಲ ಬೌಲರ್ಸು ಕೂಡ ಒಂದು ವಿಕೆಟ್ ತೆಗೋಕ್ಕೆ ಸಖತ್ತು ಕಷ್ಟಪಟ್ಟಿದ್ದಾರೆ. ರಿಕಲ್ಟನ್, ರೋಹಿತ್ ಶರ್ಮಾ ಸಖತ್ತಾಗಿ ಬೆಂಡೆತ್ತಿದ್ರು ಎಲ್ಲ ಬೌಲರ್ನು ಕೂಡ. ಬಟ್ ಒಂದು ಆಪರ್ಚುನಿಟಿ ಕೂಡ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ. ಒಂದು ಕ್ರಿಯೇಟ್ ಆಗಿತ್ತು ಆ್ಯಕ್ಚುಲಿ ರೋಹಿತ್ ಶರ್ಮಾ ಅವ್ರದ್ದು. ಬಟ್ ಆ ಒಂದು ಅಂಪೈರ್ ಆಲ್ರೆಡಿ ಔಟ್ ಕೊಟ್ಬಿಟ್ಟಿದ್ರು LBW. ಬಟ್ ರೋಹಿತ್ ಶರ್ಮಾ ರಿವ್ಯೂ ತೊಗೊಂಡು ನಾನು ರಿವ್ಯೂ ತೊಗೋತೀನಿ ಗುರು, ಯಾಕೋ ಸರಿ ಹೋಗ್ತಿಲ್ಲ, ಡೌಟ್ ಇದೆ ನನಗೆ, ಇದು ಔಟ್ ಇಲ್ಲ ಅಂತ ಹೇಳಿಬಿಟ್ಟು ರಿವ್ಯೂ ತೊಗೊಂಡ್ರು. ಬಟ್ ಉಳ್ಕೊಂಡ್ರು. ಅದಾದಮೇಲೆ ಪಿಚ್ಚಿಂಗ್ ಔಟ್ ಸೈಡ್ ಬಿದ್ದಿತ್ತು, ಉಳ್ಕೊಂಡು ಆಮೇಲೆ ರೋಹಿತ್ ಶರ್ಮಾ ಸ್ಟಾರ್ಟ್ ಮಾಡಿದ್ರು. ರಿಕಲ್ಟನ್ ಅವರು ಕೂಡ ನಿಲ್ಲಿಸ್ಲಿಲ್ಲ. ಆಫ್ಟರ್ 10 ಅವರ್ಸ್ ಆದಮೇಲೆ ವಿಕೆಟ್ ಬಿದ್ದಿದ್ದು ರಿಕಲ್ಟನ್ ಅವ್ರದ್ದು. ಅಲ್ಲಿವರೆಗೂ ರಾಜಸ್ಥಾನ್ ರಾಯಲ್ಸ್ ಬೌಲರ್ಸ್ ಆದರೂ ಬೆಂಡ್ ಆಗಿಬಿಟ್ಟಿದ್ರು, ಯಾರು ಕೂಡ ವಿಕೆಟ್ ತೆಗೋಕ್ಕೆ ಆಗ್ತಿರಲಿಲ್ಲ. ರಿಕಲ್ಟನ್ ಔಟ್ ಆದಮೇಲೆ ಬಂದಿದ್ದೆ ಸೂರ್ಯಕುಮಾರ್ ಯಾದವ್ ಬಂದಾಗ ಗುಡಿಸಿ ತಾರಿಸಿ ಎಲ್ಲನೂ ಮಾಡ್ತಾಯಿದ್ರು. ಬಟ್ ಸೂರ್ಯಕುಮಾರ್ ಯಾದವ್ ಅಂತೂ ಎಲ್ಲ ಥರ ಶಾರ್ಟ್ಸ್ಗಳನ್ನ ಇಟ್ಟಿದ್ದಾರೆ. ಎಲ್ಲಿ ಹಾಕ್ಬೇಕು ಬೌಲರು, ಯಾರ್ಕರ್ ಹಾಕಿದ್ರು ಹೊಡಿತಾರೆ, ಶಾರ್ಟ್ ಬಾಲು ಶೊಡಾಫ್ ಗುಡ್ಲಿ ಅಂತ ಎಲ್ಲಿ ಹಾಕಿದ್ರು ಹೊಡಿತಾರೆ. ಬಟ್ ಸಖತ್ ಆಟ ಅಂತಲೇ ಹೇಳ್ಬೋದು ಸೂರ್ಯಕುಮಾರ್ ಯಾದವ್ರದ್ದು. ಅದಾದಮೇಲೆ ರೋಹಿತ್ ಶರ್ಮಾ ಕೂಡ ಔಟ್ ಆದರು, 50 ಹೊಡೆದ್ರು. ಇಬ್ಬರು ಕೂಡ ಟಾಪ್ ಆರ್ಡರ್ಸು 50 ಹೊಡೆದ್ರು. ಮತ್ತು ಹಾರ್ದಿಕ್ ಪಾಂಡ್ಯ ಡೆತ್ ಓವರ್ಸಲ್ಲಿ ಸ್ಲೋ ಆಗಿ ಆಡ್ತಾ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಹೊಡಿತಾ ಇದ್ದಾರೆ, ಬಟ್ ಹಾರ್ದಿಕ್ ಪಾಂಡ್ಯ ಸ್ಲೋ ಆಗಿ ಆಡ್ತಾ ಇದ್ದಾರೆ. ಅದಾದಮೇಲೆ ಏನಾಯ್ತು ಗೊತ್ತಿಲ್ಲ, ಹಾರ್ದಿಕ್ ಪಾಂಡ್ಯ ತಗೊಳ್ಳಿ ಸ್ಟಾರ್ಟ್ ಮಾಡಿದ್ರು. 1 ಗೇರಲ್ಲಿ ಇದ್ದವರು 6 ಗೇರ್ಗೆ ಹಾಕ್ಕೊಂಡು ಹಾಕ್ಬಿಟ್ರು. ಅದಾದಮೇಲೆ ಸ್ಕೋರ್ 218 ಆಯಿತು. ಬಟ್ ಲಾಸ್ಟ್ ಬಾಲು ಸೂರ್ಯಕುಮಾರ್ ಯಾದವ್ 6 ಹೊಡೆದು 218 ಟಾರ್ಗೆಟ್ನ ಕೊಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಬಟ್ ರಾಜಸ್ಥಾನ್ ರಾಯಲ್ಸ್ ಅವರು ಬೌಲಿಂಗಲ್ಲಿ ಯಾವ ಥರ ಆಗಿತ್ತು, ಬ್ಯಾಟಿಂಗಲ್ಲೂ ಕೂಡ ಅದೇ ಥರ ಆಯಿತು. ವೈಭವ್ ಸೂರ್ಯವಂಶಿ ಲಾಸ್ಟ್ ಮ್ಯಾಚಲ್ಲಿ 100 ಹೊಡೆದಿರ್ತಾರೆ. ಬಟ್ ಈ ಒಂದು ಮ್ಯಾಚಲ್ಲಿ ಡಕ್ ಔಟು. ಅದೇ ಲೆಸನ್ ಅಂತ ಹೇಳ್ಬೋದು ಕ್ರಿಕೆಟಲ್ಲಿ. ಒಂದು ಮ್ಯಾಚು ನೀವು ಮೆರೆಯೋಕ್ಕಾಗಲ್ಲ, 2ನೇ ಮ್ಯಾಚು ಪಕ್ಕ ಅದೊಂದು ಪಾಠ ಬಂದೇ ಬರುತ್ತೆ ಅಂತ. ಅದಕ್ಕೆ ತಲೆ ಬಗ್ಸಿ ಆಡಬೇಕು. ಬಿಕಾಸ್ ಮುಂಬೈ ಅವರು ತುಂಬ ಪ್ಲ್ಯಾನ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಬಿಕಾಸ್ ಅದೇ ಥರ ಕಂಬ್ಯಾಕ್ ಮಾಡ್ತಾ ಇರೋದು. ಎಲ್ಲ ಪ್ಲೇಯರ್ಸು ಮತ್ತು ಟೀಮ್ಸ್ಗಳನ್ನ ನೋಡಿ ಒಂದು ಪೇಪರ್ ವರ್ಕ್ನ ಮಾಡಿ ಎಲ್ಲ ಥರ ಸ್ಟ್ರಾಟಜಿನ ಮಾಡಿಕೊಂಡೇ ಬಂದಿರ್ತಾರೆ. ಅದಕ್ಕೋಸ್ಕರ ದೀಪಕ್ ಚಹರ್ ಅವರು ನೆನ್ನೆ ಮ್ಯಾಚಲ್ಲಿ ಅವರು ಮುಂದೆ ಹಾಕಿದ್ರೆ ಹೊಡಿತಾರೆ ಅಂತ ಗೊತ್ತಿತ್ತು ವೈಭವ್ ಸೂರ್ಯವಂಶಿ. ಬಟ್ ತುಂಬ ಮುಂದೆ ಹಾಕಿದ್ರೆ ಪಕ್ಕ ಕ್ಯಾಚ್ ಕೊಡ್ತಾರೆ ಅಂತ ಅವ್ರೇನೋ ರೀಡ್ ಮಾಡಿದ್ರು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಫುಲ್ಲರ್ಲಿಂದ ಫಸ್ಟ್ ಬಾಲ್ ಟ್ರೈ ಮಾಡೋದು, ನೆಕ್ಸ್ಟ್ ಬಾಲು ಕೂಡ ಟ್ರೈ ಮಾಡಿ ಕ್ಯಾಚ್ ಕೊಟ್ಟರು. ವಿಲ್ ಜಾಗ್ ಸಖತ್ ಕ್ಯಾಚ್ ತಗೊಂಡ್ರು. ಅದಾದಮೇಲೆ ಯಾರು ಕೂಡ ನಿತೀಶ್ ರಾಣಾ ಕೂಡ ಸ್ವಲ್ಪ ಹೊತ್ತಾಡ್ರು. ಒಂದು 17-16 ರನ್ ಅಷ್ಟೇ ಹೊಡೆದಿದ್ದು. ಇನ್ಯಾವುದೇ ಬ್ಯಾಟ್ಸ್ಮನ್ ಕಡೆಯಿಂದ ರನ್ಸೇ ಬಂದಿಲ್ಲ. ಬಿಕಾಸ್ ರನ್ಸ್ ಬರ್ದಂಗೆ ಕಟಾಕಿದೆ ಮುಂಬೈ ಬೌಲರ್ಸರು. ಟೆಂಟ್ ಬೋಲ್ಟು, ದೀಪಕ್ ಚಹರ್, ಕರಣ್ ಶರ್ಮಾ, ಬೂಮ್ರಾ ಬೌಲಿಂಗ್ ಮಾಡಿದ್ರು. ಹಿಟ್ಮ್ಯಾನ್ನ ಕರೆಕ್ಟಾಗಿ ರೀಡ್ ಮಾಡ್ಕೊಂಡು ಬಂದು ಮಿಡ್ ವಿಕೆಟ್ ನಿಲ್ಲಿಸ್ಕೊಂಡು ಕರೆಕ್ಟಾಗಿ ಕ್ಯಾಚ್ನ ಕೊಡಿಸಿದ್ರು. ಸೂರ್ಯಕುಮಾರ್ ಯಾದವ್ ಕರೆಕ್ಟಾಗಿ ಕೈಗೆ ಬಂದು ಹಿಡ್ಕೊಂಡು ಮನೆಗೆ ಕಳಿಸಿದ್ರು. ಅಲ್ಲಿಗೆ ರಾಜಸ್ಥಾನ್ ರಾಯಲ್ಸ್ ಅವರು ಎಲ್ಲ ಟಾಪ್ ಆರ್ಡರ್ಸ್ ಎಲ್ಲ ಕೊಲಾಪ್ಸ್ ಆಯಿತು. ಆಮೇಲೆ ಗೊತ್ತಾಗ್ಬಿಡ್ತು ರಾಜಸ್ಥಾನ್ ರಾಯಲ್ಸ್ ಅವರು ಈ ಒಂದು ಸೀಸನ್ನು ಥ್ಯಾಂಕ್ ಯು ಅಂತ. ಬಟ್ CSK ಮೊನ್ನೆ ಮನೆಗೆ ಹೋದ್ರು. ಇವಾಗ RR ನಿನ್ನೆ ಮನೆಗೆ ಹೋದರು. ಬಟ್ ರಾಜಸ್ಥಾನ್ ರಾಯಲ್ಸ್ ಕಡೆ ಮಾತಾಡಬೇಕು ಅಂದರೆ ಬ್ಯಾಟಿಂಗಲ್ಲಿ ಆರ್ಚರ್ ಬಗ್ಗೆ ಮಾತಾಡಬೇಕು. 2 ಸಿಕ್ಸು 2 ಬೌಂಡ್ರಿ ಹೊಡೆದು 30 ರನ್ ಅವರೇ ಹೈಯೆಸ್ಟ್ ಸ್ಕೋರು ನಿನ್ನೆ ಮ್ಯಾಚಲ್ಲಿ ರಾಜಸ್ಥಾನ್ ಕಡೆಗೆ. ಬಟ್ MI ಅವರು ರಾಜಸ್ಥಾನ್ ವಿರುದ್ಧ ಸಖತ್ ಡಾಮಿನೇಟ್ ಮಾಡಿ ಗೆದ್ದಿರೋದು. ಈ ಒಂದು ಸೀಸನ್ ಏನೋ ಮಾಡೋ ಥರ ಕಾಣ್ತಾ ಇದ್ದಾರೆ. ಬಿಕಾಸ್ 5 ಸಲ ಚಾಂಪಿಯನ್ಸ್ ಆಗಿರೋದು ಸುಮ್ಮನೆ ಅಂತೂ ಅಲ್ಲ. ಅದೇ ಥರ ಕಂಬ್ಯಾಕ್ ಕೂಡ ಮಾಡ್ತಾ ಇದ್ದಾರೆ. ನೋಡಬೇಕು ಈ ಸಲ ಕಪ್ ಏನಾದ್ರು ಎತ್ಬಿಡ್ತಾರ ಅಂತ. ಎತ್ತಕ್ಕೆ ಬಿಡೋಂಗಿಲ್ಲ. ಬಿಕಾಸ್ ನಾವು RCB ಟೀಮು ಟಾಪ್ 2 ಅಲ್ಲಿದ್ದೀವಿ. ಇನ್ನೊಂದು ಮ್ಯಾಚ್ ಗೆದ್ದರೆ ಟಾಪ್ ಟೇಬಲಲ್ಲಿ ಹೋಗಿಬಿಡ್ತೀವಿ. ಸೊ ಒಳ್ಳೆ ಕಾಂಪಿಟೇಷನ್ ನಡೀತದೆ. ಆ್ಯಕ್ಚುಲಿ ಬಾಟಮಲ್ಲಿರೋಲ್ಲ ಮೇಲೆ ಬರ್ತಾ ಇದ್ದಾರೆ. ಬಟ್ ಮೇಲಿರೋ ಹಂಗೆ ಮೇಲೆ ಕೆಳಗೆ ಆಗ್ತಾನೆ ಇದೆ. ನೋಡೋದ ಏನಾಗುತ್ತೆ ಅಂತ. ಬಟ್ ನೆನ್ನೆ ಅಂತೂ MI ಅಂತೂ ಸಖತ್ತಾಗಿ ಗೇಮ್ ಆಡ್ತಾ ಇದ್ದಾರೆ. ಎಲ್ಲ ಆಪೋನೆಂಟ್ ಬಗ್ಗೆ ತುಂಬ ತಿಳ್ಕೊಂಡು ಪೇಪರ್ ವರ್ಕ್ ಮಾಡ್ಕೊಂಡು ಬಂದು ಮ್ಯಾಚ್ನ ಗೆಲ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ದ ಮುಂಬೈ ಟೀಮು ಇವಾಗಂತೂ 5-5 ಗೆದ್ಬಿಟ್ಟು ಟೇಬಲಲ್ಲಿ ಫಸ್ಟು ಟೀಮ್ ಆಗ್ತಾ ಇದ್ದಾರೆ. ಟೇಬಲ್ ಟಾಪ್ ಹೋಗ್ತಾ ಇದ್ದಾರೆ. ನೋಡಬೇಕು ಏನು ಮಾಡ್ತಾರೆ ಈ ಒಂದು ಸೀಸನ್ ಅಂತ. ಬಟ್ ನೆನ್ನೆ ಮ್ಯಾಚ್ ಅಂತಲ್ಲ ಸ್ವಲ್ಪ ಬೋರಿಂಗ್ ಆಯಿತು ಸೆಕೆಂಡ್ ಇನ್ನಿಂಗ್ಸು. ಬಿಕಾಸ್ ವಿಕೆಟ್ ಎಲ್ಲ ಟಕ ಅಂತ ಬೀಳ್ತಾ ಹೋಗ್ತು. ಯಾರು ಕೂಡ ಒಂದು ಬಿಗ್ ಟಾರ್ಗೆಟ್ನ
ಅದನ್ನು ಚೇಸ್ ಮಾಡೋಕ್ಕಾಗಲಿಲ್ಲ. ಎಲ್ಲರನ್ನೂ ಒಂಥರ ಈಸಿಯಾಗಿ ರೀಡ್ ಮಾಡ್ಕೊಂಡು ಬಂದು ಎತ್ತಂಗಿತ್ತು ಎಮ್ ಐ ಬೌಲರ್ಸು. ಏನೂ ಮಾಡೋಕ್ಕಾಗಲ್ಲ, ಆಗುತ್ತೆ. ಬಟ್ ಅನ್ನೇ ಮ್ಯಾಚಲ್ಲಿ ನಿಮಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಬಾಯ್ಸ್.